ಮಿತ್ರರೇ, ಈ ಕೊರೋನಾ ಕಾಲದಲ್ಲಿ ನಮ್ಮ ರಥಬೀದಿ ಗೆಳೆಯರ ಬಳಗದವರು ನಾವು ಉಡುಪಿಯ ಹಲವು ಹಿರಿಯ ಸಾಹಿತಿಗಳನ್ನು ಕಲಾವಿದರನ್ನು ಕಳ್ಕೊಂಡಿದ್ದೇವೆ. ಅಂಥವರಲ್ಲಿ ಮುಖ್ಯರಾದ ಡಾಕ್ಟರ್ ಯು ಪಿ ಉಪಾಧ್ಯಾಯ, ಬನ್ನಂದೆ ಗೋವಿಂದಾಚಾರ್ಯ, ಉದ್ಯಾವರ ಮಾಧವಾಚಾರ್ಯ, ಯಕ್ಷಗಾನ ಕಲಾವಿದ ವಾಸುದೇವ ಸಾಮಗ, ಹಿರಿಯರಾದ ದಾಮೋದರ ಐತಾಳ ಇವರನ್ನು ನೆನಪಿಸಿಕೊಂಡು ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಸಫ್ದರ್-ಹಾಶ್ಮಿಯ ನೆನಪುಗಳನ್ನು ಕುರಿತ ಈ ಗೋಷ್ಠಿಯನ್ನು ಅವರ ನಾಟಕಗಳನ್ನು ಭಾಷಾಂತರಿಸಿರುವ ಮಾಧವಿ ಭಂಡಾರಿಯವರು ಉದ್ಘಾಟಿಸಿದ್ದಾರೆ. ಸುಧನ್ವ ದೇಶಪಾಂಡೆಯವರು ಬರೆದಿರುವ ಪುಸ್ತಕದ ಬಗ್ಗೆ ರಾಘವೇಂದ್ರ ಬೈಂದೂರವರು ಸೊಗಸಾಗಿ ಅದನ್ನು ಪರಿಚಯಿಸಿದ್ದಾರೆ. ಅವರಿಬ್ಬರಿಗೂ ಅಭಿನಂದನೆಗಳು. ಬೆಂಗಳೂರಲ್ಲಿ ಪ್ರಕಟ ಆಗುವ ಒಂದು ಪುಸ್ತಕಕ್ಕೆ ಸಿಗುವ ಪ್ರಚಾರ ಉತ್ತರ ಕನ್ನಡದ ಯಾವುದೋ ತಾಲೂಕು ಕೇಂದ್ರದಲ್ಲಿ ಪ್ರಕಟ ಆಗುವ ಪುಸ್ತಕಕ್ಕೆ ಸಿಗುವುದಿಲ್ಲ. ಆದ್ದರಿಂದ ಮಾಧವಿ ಭಂಡಾರಿಯವರು ಅನುವಾದ ಮಾಡಿದ ಸಫ್ದರ್-ಹಾಶ್ಮಿಯ ಬೀದಿ ನಾಟಕಗಳ ಪುಸ್ತಕ ನನಗೆ ಇದುವರೆಗೂ ನೋಡಲಿಕ್ಕೆ ಸಿಗಲಿಲ್ಲ. ನಿನ್ನೆ ಇಂಟರ್ನೆಟ್ಟಲ್ಲಿ ಹುಡುಕಿದ್ರು, ಅದರ ಫೋಟೋ ಸಿಗಲಿಲ್ಲ ಮೇಡಮ್. ನನಗೊಂದು ಕಾಪಿ ಕೊಡಿ ಅಂತ ಅವ್ರ ಹತ್ರ ಹೇಳಿದ್ದೆ. ಪುಸ್ತಕ ಓದಿದಾಗ ನನಗನ್ಸಿದ್ದರ ಕೆಲವು ವಿಷಯಗಳನ್ನು ಒಂದು 5 ನಿಮಿಷ ಕೆಲವು ಟಿಪ್ಪಣಿಗಳ ರೂಪದಲ್ಲಿ ಮಂಡಿಸ್ತೇನೆ. ಆ ಪುಸ್ತಕ ಓದಿ ಮುಗಿಸಿದಾಗ ನನಗೆ ಭರತನ ನಾಟ್ಯಶಾಸ್ತ್ರದ ಮೊದಲ ಅಧ್ಯಾಯದಲ್ಲಿ ಬರುವ ದೇವಾಸುರರ ಒಂದು ನಾಟಕ ಪ್ರದರ್ಶನದ ದೃಶ್ಯ ನೆನಪಾಯಿತು. ಆ ಪ್ರದರ್ಶನದಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತು ಕತೆ. ಅಲ್ಲಿ ನಾಟಕ ಪ್ರದರ್ಶನಕ್ಕೆ ಪ್ರತಿಭಟನೆ ಮಾಡಿದವರನ್ನು ಇಂದ್ರ ಓಡಿಸ್ತಾನೆ. ಆದರೆ ಇಲ್ಲಿ ಜಂಡಾಪುರದಲ್ಲಿ, ಹಳ್ಳಿಯ ಹೆಸರು ಬಹಳ ಅರ್ಥಪೂರ್ಣ ಮೇಡಮ್, ಜಂಡಾಪುರದಲ್ಲಿ ನಡೆದ ನಾಟಕ ಪ್ರದರ್ಶನದಲ್ಲಿ ನಾಟಕ ನಿರ್ದೇಶಕನ ಕೊಲೆಯಾಗ್ತದೆ ಮತ್ತು ಒಬ್ಬ ಪ್ರೇಕ್ಷಕನ ಕೊಲೆಯೂ ಆಗ್ತದೆ. ಒಬ್ಬ ಸಾಮಾನ್ಯ ಪ್ರೇಕ್ಷಕ ಆ ಸಭೆಗೆ ಬಂದಿದ್ದವ ಕೂಡ ಆವತ್ತು ಕೊಲೆಯಾಗ್ತಾನೆ. ಆ ಪುಸ್ತಕ ಓದಿ ಮುಗಿಸುವಾಗ ನನ್ನನ್ನು ಬೆಚ್ಚಿ ಬಿಡಿಸಿದ ಒಂದು ದೃಶ್ಯ ಅಂದರೆ ಸಫ್ದರ್-ಹಾಶ್ಮಿ ಅವರ ಕೊಲೆಯಾಗಿ 48 ಗಂಟೆಗಳ ಒಳಗೆ ಅದೇ ಜಂಡಾಪುರದಕ್ಕೆ ಹೋಗಿ ಯಾವನ ಸ್ಥಳದಲ್ಲಿ ನಾಟಕ ಪ್ರದರ್ಶನ ನಿಲ್ಲಿಸಿದರೋ ಅಲ್ಲಿಗೆ ಹೋಗಿ ಹಾಶ್ಮಿಯವರ ಪತ್ನಿ ಮಲೇಶ್ರೀ ಹಾಶ್ಮಿ ಮತ್ತು ಅವರ ಆ ತಂಡದವರು ಅಲ್ಲೇ ನಾಟಕ ಪ್ರದರ್ಶನ ಮತ್ತೆ ಏರ್ಪಡಿಸಿದ್ದು ಬಹುಶಃ ಜಗತ್ತಿನ ಬೀದಿ ನಾಟಕಗಳ ಚರಿತ್ರೆಯಲ್ಲೇ ಒಂದು ಮಹತ್ವದ ಅದು ಘಟನೆ ಅಂತ ಅನಿಸ್ತದೆ. ಸಹಮತ್ತು ಸಂಸ್ಥೆ ಹೆಸರು ನಾನು ಕೇಳಿದ್ದೆ, ಆ ಪತ್ರಿಕೆಯು ನೋಡಿದ್ದೆ. ಆದರೆ ಸಹಮತ್ ಎಂಬುದು ಸಫ್ದರ್-ಹಾಶ್ಮಿ ಮೆಮೋರಿಯಲ್ ಟ್ರಸ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಗೊತ್ತಾಗುವುದೇ ಇಲ್ಲ. ನಿನ್ನೆ ಓದುವಾಗ ಗೊತ್ತಾಯಿತು. ಅವರ ಸ್ಮಾರಕವಾಗಿ ಹುಟ್ಟಿದ ಸಂಸ್ಥೆ ಅದು. ಆ ಪುಸ್ತಕದಲ್ಲಿ ದೆಹಲಿಯ ಕಾರ್ಮಿಕ ಸಂಘಟನೆಗಳ ಹೋರಾಟದ ಇತಿಹಾಸವೂ ಇದೆ. ಅದಕ್ಕಿಂತ ಮುಖ್ಯವಾಗಿ ಹಾಶ್ಮಿಯವರು ಬೀದಿ ನಾಟಕಗಳ ಹಸ್ತಪ್ರತಿಯನ್ನು ಎಷ್ಟು ಕೌಶಲದಿಂದ ರಚಿಸುತ್ತಿದ್ದರು ಎಂಬ ವಿವರಗಳಿದ್ದಾವೆ. ಮತ್ತು ಅವರ ಕಾಲದ ಇನ್ನೊಬ್ಬ ಹಿರಿಯ ನಾಟಕಕಾರ ಹಬೀಬ್ ತನ್ನೀರ್ ಮತ್ತು ಹಾಶ್ಮಿ ಹಸ್ತಪ್ರತಿಯ ಬಗ್ಗೆ ನಡೆಸುತ್ತಿದ್ದ ಚರ್ಚೆಗಳ ದಾಖಲೆಗಳು ಕೂಡ ಇದ್ದಾವೆ. ನಮಗೆ ಈಗ ಅಂತರ್ಜಾಲದಲ್ಲಿ ಸಿಗುವುದೊಂದು 2-3 ನಾಟಕಗಳ ಮರುಪ್ರದರ್ಶನ ಮಾತ್ರ. ಅವರ ಎಲ್ಲ ನಾಟಕಗಳ ಪ್ರದರ್ಶನಗಳ ದಾಖಲೀಕರಣ ಆಗಬೇಕು ಅನ್ನಿಸ್ತದೆ. ಬಿ ವಿ ಕಾರಂತರ ಬಗ್ಗೆ ಈಗ ಒಳ್ಳೆಯ ಕೆಲಸ ಆಗ್ತಾಯಿದೆ. ಅವರ ಕುರಿತ ತಾನು ಸಂಗ್ರಹಿಸಿದ ಎಲ್ಲ ದಾಖಲೆಗಳನ್ನು ಕೂಡ ಎನ್ ರಾಮಚಂದ್ರ ಈಗ ಇಂಟರ್ನೆಟ್ಟಿಗೆ ಹಾಕಿದ್ದಾರೆ. ಬೇರೆಯವರು ಕೂಡ ಬೆಂಗಳೂರಲ್ಲೂ ಕೂಡ ಬಹಳ ಒಳ್ಳೆಯ ಕೆಲಸ ಆಗ್ತಾಯಿದೆ. ಹಾಶ್ಮಿಯವರ ಬಗ್ಗೆ ಇನ್ನೂ ಬಹಳ ಮಹತ್ವದ ದಾಖಲೀಕರಣ ಆಗಬೇಕು ಅಂತ ನನಗೆ ನಿನ್ನೆ ಅನಿಸಿತು. ಈ ಪುಸ್ತಕ ಬರೆದ ಸುಧನ್ವ ದೇಶಪಾಂಡೆ ಹಾಶ್ಮಿಯವರ ನಾಟಕ ತಂಡದಲ್ಲೇ ಇದ್ದವರು, ಬಹಳ ಸಮೀಪದಿಂದ ಅವರನ್ನು ಕಂಡವರು. ಅದರಿಂದ ತುಂಬ ಒಂದು ಸಮೀಪ ಚಿತ್ರವಾಗಿ ಆ ಪುಸ್ತಕ ಬಂದಿದೆ. ಹಾಶ್ಮಿಯವರ ಒಂದು ಮಾತು ನೆನಪು ಮಾಡ್ಕೊಳ್ತೇನೆ. ಈ ಬೀದಿ ನಾಟಕ ಅದೊಂದು ರಾಜಕೀಯ ಪಕ್ಷದ ಕರಪತ್ರ ಆಗಬಾರದು ಅಂತ ಅವರು ಎಚ್ಚರ ನೀಡ್ತಾ ಇದ್ದರಂತೆ. ನಾಟಕದ ಅಭ್ಯಾಸ ಗಂಭೀರವಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಯಬೇಕು. ನಿಮ್ಮ ಸಂದೇಶ ಎಷ್ಟೇ ಉತ್ತಮವಾಗಿದ್ದರೂ, ವಿಚಾರ ಎಷ್ಟೇ ವೈಜ್ಞಾನಿಕವಾಗಿದ್ದರೂ ಕಲಾತ್ಮಕವಾಗಿರದಿದ್ದರೆ ನೀವು ಪ್ರೇಕ್ಷಕರನ್ನು ತಟ್ಟಲು ಸಾಧ್ಯವಾಗುವುದಿಲ್ಲ ಎಂಬ ಎಚ್ಚರವನ್ನು ಅವರು ಕೊಡ್ತಾ ಇದ್ದಾರೆ.
ಒಂದು ಉದಾಹರಣೆ ಅವರು ನೆನಪಿರ್ತಾರಂತೆ. ಇದನ್ನು ನಮ್ಮ ಮಿತ್ರ ಬಳುವಾರ ಆಗಾಗ ಹೇಳ್ತಾ ಇದ್ದು ನೆನಪಾಗ್ತದೆ. ಚೆಕಾಫ್ನ ಪಿಸ್ತೂಲನ್ನು ಆ ಪ್ರಸಂಗವನ್ನು ನೆನಪು ಮಾಡ್ತಿದ್ದಾರಂತೆ. ಅದೇನೆಂದರೆ, ನಾಟಕದ ಮೊದಲ ದೃಶ್ಯದಲ್ಲಿ ಪಿಸ್ತೂಲ್ ತಂದರೆ ನಾಟಕ ಮುಗಿಯುವ ಮೊದಲೇ ಅದರಿಂದ ಗುಂಡು ಹಾರಬೇಕು ಎನ್ನುವುದು. ಇನ್ನೊಂದು ಅರ್ಥದಲ್ಲಿ ಕಥೆಯಲ್ಲಿ ಬರುವ ಪ್ರತಿ ವಸ್ತುವು ಕಥಾನಕದ ಮುಂದುವರಿಕೆಯ ಭಾಗ ಆಗಬೇಕು, ಹಾಗಿಲ್ಲದಿದ್ದರೆ ಅದನ್ನು ತೆಗೆದು ಹಾಕಬೇಕು. ಇಂಥ ಎಚ್ಚರ ಇದ್ದ ಕಲಾತ್ಮಕ ನಾಟಕಗಳನ್ನು ಹಾಷ್ಮಿ ನಿರ್ದೇಶನ ಮಾಡ್ತಾ ಇದ್ದ. ಇನ್ನೊಂದು ಈ ನಾಟಕದಲ್ಲಿ ಈ ಪುಸ್ತಕದಲ್ಲಿ ಒಂದು ಕಡೆ ನನ್ನ ಗಮನ ಸೆಳೆದ, ಈ ಕಾಲಕ್ಕೆ ಪ್ರಸ್ತುತ ಅಂತ ಅನಿಸಿದ ಒಂದು ಮಾತು, 88ರಲ್ಲಿ ಬೀದಿ ನಾಟಕಗಳ 10 ವರ್ಷದ ಸಂದರ್ಭದಲ್ಲಿ ನಡೆದ ಒಂದು ವಿಚಾರಗೋಷ್ಠಿಯಲ್ಲಿ GP ದೇಶಪಾಂಡೆ ಅವರು ಹೇಳಿದ ಒಂದು ಮಾತು ಈ ಕಾಲಕ್ಕೆ ಬಹಳ ಪ್ರಸ್ತುತ. ಅದು ಅವರು ಆ ಕಾಲದಲ್ಲಿ 88ರಲ್ಲಿ ಹೇಳ್ತಾರೆ, ಒಂದು ರಾಜಕೀಯ ಪಕ್ಷವನ್ನು ಕುರಿತು ಹೇಳ್ತಾರೆ. ಆ ಪಕ್ಷದವರು ಕೋಮುವಾದಿ ರಾಜಕೀಯವನ್ನು ಕೈಗಾರಿಕಾ ಉದ್ಯಮದಂತೆ ನಡೆಸುತ್ತಾರೆ. ಕೋಮುವಾದಿ ರಾಜಕೀಯವನ್ನು ಕೈಗಾರಿಕಾ ಉದ್ಯಮದಂತೆ ನಡೆಸ್ತಾರೆ. ನಮ್ಮ ಈಗಿನ ಸಮಸ್ಯೆ, ರಾಜಕೀಯವನ್ನು ಕೈಗಾರಿಕಾ ಉದ್ಯಮದಂತೆ ನಡೆಸುತ್ತಿರುವವರನ್ನು ಎದುರಿಸುವುದು ಹೇಗೆ ಎಂಬುದೇ ನಮ್ಮ ಕಾಲದ ಸಮಸ್ಯೆ ಅಂತ ಅನಿಸ್ತದೆ. ಶೇಕ್ಸ್ಪಿಯರ್ ನಮ್ಮ ಕಂಟೆಂಪರರಿ ಎಂಬ ಮಾತು ಹಳತು, ನೀವು ಕೇಳಿದ್ದೀರಿ. ಈಗ ಹಾಷ್ಮಿಯ ನಾಟಕಗಳನ್ನು ನೋಡಿದರೆ ಹಾಷ್ಮಿ ನಮ್ಮ ಸಮಕಾಲೀನ ಅಂತ ಖಂಡಿತವಾಗಿಯೂ ನಮಗೆ ಅನಿಸ್ತದೆ. ಒಂದು ಸಣ್ಣ ಕತೆ ಈ ಪುಸ್ತಕದಲ್ಲಿದೆ, ಭಾಳ ಚೆನ್ನಾಗಿದೆ. ದ್ರೋಣ ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡುವ ಕತೆ. ದ್ರೋಣ ಕೇಳುತ್ತಾನೆ, ನೀನು ಏನನ್ನು ನೋಡಿದೆ? ಸಹದೇವ, ನಾನು ರಾಜಧಾನಿಯನ್ನು ನೋಡುತ್ತಿದ್ದೇನೆ, ದೆಹಲಿಯನ್ನು ಗುರು. ದ್ರೋಣ, ನೀನೊಬ್ಬ ನಿರುಪಯೋಗಿ. ನಕುಲ, ನೀನೇನನ್ನು ನೋಡಿದೆ? ನಕುಲ, ದೆಹಲಿಯ ಪಾರ್ಲಿಮೆಂಟ್ ಭವನವನ್ನು ನೋಡಿದೆ. ದ್ರೋಣ, ನೀನು ನಿರುಪಯೋಗಿ. ಭೀಮ, ನೀನೇನನ್ನು ನೋಡಿದೆ? ಭೀಮ, ಮಂತ್ರಿಮಂಡಲವನ್ನು ನೋಡಿದೆ ಗುರು. ದ್ರೋಣ, ನೀನು ನಿರುಪಯೋಗಿ. ಯುಧಿಷ್ಠಿರ, ನೀನೇನನ್ನು ನೋಡಿದೆ? ಯುಧಿಷ್ಠಿರ, ನಾನು ಪ್ರಧಾನಮಂತ್ರಿಯ ಕೋಣೆಯನ್ನು ನೋಡಿದೆ. ದ್ರೋಣ, ನೀನು ನಿರುಪಯೋಗಿ. ಅರ್ಜುನ, ನೀನೇನನ್ನು ನೋಡಿದೆ? ಅರ್ಜುನ, ನೀನೇನನ್ನು ನೋಡಿದೆ? ಅರ್ಜುನ, ನಾನು ಕುರ್ಚಿಯನ್ನು ನೋಡಿದೆ ನನ್ನ ಗುರುವೇ. ದ್ರೋಣ, ಬಾಣ ಪ್ರಯೋಗಿಸುವ. ಪ್ರಭುತ್ವ ಅದು ಕುರ್ಚಿ ಕೇಂದ್ರಿತ ಆದಾಗ, ದೆಹಲಿಯ ಚಳಿಯಲ್ಲಿ ನಡುಗುತ್ತಾ 1 ತಿಂಗಳಿಂದ ಸತ್ಯಾಗ್ರಹ ಮಾಡುತ್ತಿರುವ ರೈತರ ಗೋಳು ಪ್ರಭುತ್ವಕ್ಕೆ ಕೇಳಿಸುವುದಿಲ್ಲ. ಅಥವಾ ಕೊರೋನಾದ ಲಾಕ್ಡೌನ್ ಕಾಲದಲ್ಲಿ ಇಡೀ ಜಗತ್ತಿನ ಮಹಾವಲಸೆ ಎಂಬ ರೀತಿಯಲ್ಲಿ ಈ ದೇಶದ ಮಹಾನಗರಗಳಿಂದ ಹಳ್ಳಿಗೆ 1000ಗಟ್ಟಲೆ ಮೈಲು ರಸ್ತೆಯಲ್ಲಿ ನಡೆಯುತ್ತಾ ಹೋಗಿ ಬಿದ್ದು ಸತ್ತವರ, ಅಳಿದು ಉಳಿದವರ ಗೋಳಿನ ಕಥೆ ನಮ್ಮ ಕುರ್ಚಿ ಕೇಂದ್ರಿತ ಪ್ರಭುತ್ವಕ್ಕೆ ಅದು ಕೇಳಿಸುವುದಿಲ್ಲ. ಸುಧನ್ವ ದೇಶಪಾಂಡೆಯವರು ಹೇಳುವ ಆ ಪುಸ್ತಕದ ಕೊನೆಯಲ್ಲಿ ಬರೆಯುವ ಹಾಷ್ಮಿಯವರ ಒಂದು ನಾಟಕದ 89ರಲ್ಲಿ ಆಡಿದ ನಾಟಕದ ಕೊನೆಯ ಸಾಲು ಹೀಗಿದೆ: तू जिंदा है, तू जिंदगी की जीत में यकीन कर, अगर कहीं है स्वर्ग तो ಉತ್ತಾರಲ್ಲ ಜಮೀನ್ ಪರ್. ನೀನು ಬದುಕಿರುವೆ, ನೀನು ಬದುಕಿನ ಗೆಲುವಿನಲ್ಲಿ ಭರವಸೆ ಇಡು. ಎಲ್ಲಾದರೂ ಸ್ವರ್ಗ ಎಂಬುದಿದ್ದರೆ ಅದನ್ನು ಎತ್ತಿಕೊಂಡು ಬಂದು ಧರೆಗೆ ಇಳಿಸು. ನನ್ನ ಮಾತುಗಳ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಇದನ್ನು ಓದಿದಾಗ, ಭಾಳ ಹಿಂದೆ ನಾನು ವಿದ್ಯಾರ್ಥಿಯಾಗಿದ್ದಾಗ 1972ರಲ್ಲಿ ನಾನು ಬರೆದ ಪೇಜಾವರ ಸದಾಶಿವರಾಯರ ಕುರಿತ ನನ್ನ ಪುಸ್ತಕದಲ್ಲಿ ಆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡ ಕವಿ ತನ್ನ ಸಾವಿನ ಮುನ್ನೋಟ ಇತ್ತೋ ಎಂಬ ರೀತಿಯಲ್ಲಿ ಅವರು ತನ್ನ ಸಾವಿನ ಮೊದಲು ಬರೆದ 4 ಸಾಲಿನ ಒಂದು ಕವನ ನೆನಪಾಯಿತು. ಆ ಕವನದ ಶೀರ್ಷಿಕೆ ಮುರಿದ ಮುರಳಿ. ಮುರಿದಿದ್ದ ಮುರಳಿಯನ್ನು ಮೇಲೆತ್ತಿ ನೋಡು, ಗಾಯನವೂ ಅದರಲ್ಲಿಲ್ಲ. ಬೆರಳುಗಳು ಸರಸರನೆ ನಡೆದರೂ ಏನು ಮಧುರ ರಸ ಹೊರಡುತ್ತಿಲ್ಲ. ಜೀವನವು ಪುಡಿ ಮಾಡಿ ದೊಡಲಿನ ಪಾಡು ಬಿರುಕೆದ್ದ ಕೊಳಲಿನಂತೆ. ಮುರಿದ ಮುರಳಿಯು ನಾನು, ಎನ್ನೊಡಲ ನೀನು ಕೌಶಲದಿ ಮುರಿದೆಯಂತೆ. ಮುರಿದ ಮುರಳಿಯು ನಾನು, ಎನ್ನೊಡಲ ನೀನು ಕೌಶಲದಿ ಮುರಿದೆಯಂತೆ. ಕೌಶಲದಿ ಮುರಿಯುವುದು ಎಂಬ ಆ ಸಾಲು ಭಾಳ ಧ್ವನಿಪೂರ್ಣ ಅಂತ ನನಗನ್ನಿಸ್ತದೆ. ಇಷ್ಟು ಹೇಳಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಒಂದು ಪುಸ್ತಕದ ಬಗ್ಗೆ ಒಂದು ಮಾತು ನಾನು ಹೇಳಬೇಕು. ಭಾಳ ಹಿಂದೆ
ಮುರಾರಿ ಬಲ್ಲಾಳರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ ನಮ್ಮ ಗೆಳೆಯ DR ನಾಗರಾಜರ ಆಸಕ್ತಿಯಿಂದ ಅಂಬಲಪಾಡಿಯ ಚಿಂತನ ವೇದಿಕೆಯ ಸಹಯೋಗದಲ್ಲಿ ರಥಬೀದಿ ಗೆಳೆಯರು ಒಂದು ವಿಚಾರಗೋಷ್ಠಿಯಲ್ಲಿ ನಡೆಸಿದ್ದೆವು. ವೈದಿಕ ಅವೈದಿಕ ಚಿಂತನೆ ಅಂತ. ಅದರ ಆಡಿಯೋ ಲಭ್ಯ ಇತ್ತು. ಅದನ್ನು ಬಳಸಿಕೊಂಡು ಬೆಂಗಳೂರಿನ ಋತುಮಾನ ಬಳಗದವರು ಋತುಮಾನದ ಗೆಳೆಯರು ಇಲ್ಲಿಗೆ ಬಂದಿದ್ದಾರೆ. ಅವರು ಅದನ್ನು ಇತ್ತೀಚೆಗೆ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಅನಂತಮೂರ್ತಿಯವರ ಒಂದು ಭಾಷಣ ಒಂದು ಲಭ್ಯ ಆಗಿಲ್ಲ. ಉಳಿದ ಎಲ್ಲ ಭಾಷಣಗಳು ಅದು ಲಭ್ಯ ಇದ್ದಾವೆ. ಅದರಲ್ಲಿ ಆ ಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಡಾಕ್ಟರ್ UR ಅನಂತಮೂರ್ತಿ, DR ನಾಗರಾಜ್, ಪ್ರೊಫೆಸರ್ ರಾಜಗೋಪಾಲಾಚಾರ್ಯ ಅವರನ್ನೆಲ್ಲ ನಾವು ಈಗ ಕಳ್ಕೊಂಡಿದ್ದೇವೆ. ಅದರ ಪುಸ್ತಕ ಪ್ರಕಟ ಆಗಿದೆ. ಆಸಕ್ತ ಗೆಳೆಯರು ಅದನ್ನು ಕೊಂಡುಕೊಳ್ಳಬಹುದು ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.